ಏನು ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತೇನ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ಬೋದು, ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲೆ ಎಲ್ಲಾ ಇವತ್ತೇನ ಘಟಪ್ರಭಾ ಮುತ್ತುದೇ ಸರ್ಕಾರಕ್ಕೆ ಪ್ರತಿಭಟನೆಯನ್ನು ಮಾಡಿದೀವಿ. ಇದಕ್ಕೆ ಅಬಕಾರಿ ಉಪ ನಿರೀಕ್ಷಕರು ಬೆಳಗಾವಿ ಮತ್ತು ಹಲವಾರು ಅಧಿಕಾರಿಗಳು ಬಂದ ಕೇಸಿನ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ. ಬರೀ ಮನವಿ ಸ್ವೀಕಾರ ಮಾಡೋದು ಒಂದೇ ಆಗಬಾರದು. ಈ ಮನವಿ ಸ್ವೀಕಾರದ ಜೊತೆಯಲ್ಲಿ ಅಕ್ರಮ ಮಾರಾಟ ಏನ್ ಹಳ್ಳಿ ಒಳಗೆ ಬೇರ್ ಬಿಟ್ಟ ಕೇಸಿಂದ ಏನ ಮನವಿ ಮಾಡೈತಿ ಅದನ್ನ ಕೊಡ್ಲಿಕ್ಕೆ ಅಂತ ಹೆಣ್ಮಕ್ಳು ತಮ್ಮ ಬದುಕನ್ನ ಬೀದಿಗೆ ತಂದು ಇಟ್ಕೊಂಡ್ ಕೂತಾರೆ. ಈಗ ಯಾಕಂದ್ರೆ ಅವ್ರ ಗಂಡುಗಳು ಏನ್ ಅವ್ರ ಬದುಕು ಕಡೆ ಲಕ್ಷ್ಯ ಇಲ್ಲ ಅವ್ರದ. ನಾವ್ ಹೊಲ್ದಾಗ ದುಡಿಬೇಕು, ನಾ ಕೆಲಸ ಮಾಡ್ಬೇಕು ಅನ್ನೋದು ಲಕ್ಷ್ಯ ಇಲ್ದ ಹೆಣ್ಣು ಮಕ್ಕಳು ದುಡಿಯಾಕ್ ಹೋಗುದು, ಗಂಡುಗಳು ಕೊಡ್ಕೋತಾರೆ ಆಡುದು, ಈ ರೀತಿ ಆಗೋದ್ರಿಂದ ಇವತ್ತು ಎಷ್ಟೋ ಜನರದ ಬೆಳಿಗ್ಗೆ ಅವ್ರಿಗೆ ಸೆರೆ ಕೊಡ್ಲಿಲ್ಲಪ್ಪ ಅಂದ್ರೆ ಕೈ ನಡಗತ್ತಾವ, ಲಿವರ್ ಫೇಲ್ ಆಗತ್ತೆ, ಲಿವರ್ ಪೆನ್ಕಿರಿಯ ಬರತ್ತಾವ. ಇವತ್ತ ಗೋಕಾಕ್ ತಾಲೂಕಾ ಮತ್ತು ಏನ್ ಮೂಡ್ಲಿಗಿ ತಾಲೂಕು ಎಲ್ಲಾ ದವಾಖಾನೆ ಸರ್ವೆ ಮಾಡ್ರ ವರ್ಷಕ್ಕೆ 10,000 ರಿಂದ 15,000 ಜನ ಈ ಲಿವರ್ ಪೆನ್ಕಿರಿಯ ಮತ್ತು ಕಿಡ್ನಿ ಡ್ಯಾಮೇಜ್ ಇಂದ ದವಾಖಾನೆಗೆ ಅಡ್ಮಿಟ್ ಆಗತ್ತಾರ. ಅದ್ರ ಸಲುವಾಗಿ ಎಷ್ಟೋ ಅದರದಿಂದ ಪ್ರಾಣಾಪಾಯ ಜೀವನ ಕಳ್ಕೊಳತ್ತಾರ. ಮೊನ್ನೆ ಇಲ್ಲೇ ನಮ್ಮ ಆತ್ಮೀಯ ಗೆಳೆಯ ಆದಂತವ್ರು ತನ್ನ 2 ಕಿಡ್ನಿ ಫೇಲ್ ಮಾಡ್ಕೊಂಡು ಜೀವ ಬಿಟ್ಟ. ಆದ್ರ ಇನ್ನು ಮುಂದ ಈ ಅಬಕಾರಿ ಇಲಾಖೆ ಮತ್ತು ಈ ತಹಶೀಲ್ದಾರ್ ಏನ ಗೋಕಾಕ್ ತಹಶೀಲ್ದಾರ್ ಸಾಹೇಬ್ರಿದ್ರಿ, ನೀವು ಎಲ್ಲರೂ ಗಮನಕ್ಕೆ ತಗೊಂಡ ಕೂಡಲೇ ಅಕ್ರಮ ಮದ್ಯ ಮಾರಾಟ ಏನು ಹಳ್ಳಿ ಒಳಗ ಪ್ರತಿಯೊಂದು ಮೂಲೆ ಮಾರಾಟರು ಅದೆಲ್ಲಾನು ಬಂದ್ ಮಾಡಿ ಕೇಸಿಂದ ಇವತ್ತ ಎಲ್ಲಾ ರೈತರಿಗೆ ಮತ್ತು ಏನ ಮಹಿಳೆಯರದಾರ ಅವ್ರಿಗೆಲ್ಲರೂ ನೀವು ಸಹಕರಿಸಬೇಕ. ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಲಕ್ಷಾಂತರ ಮಹಿಳೆಯರು ಹಳ್ಳಿಯಿಂದ ಎದ್ದು ಬರ್ತಾರ. ಇವತ್ತು ಹೆಣ್ಮಕ್ಳ ಮನ್ಯಾಗ ಕೂತ ಅಷ್ಟ ಆಶೀರ್ವಾದ ಕೊಡುವಂತ ಕೆಲಸ ಮಾಡತ್ತಾರ. ಆದ್ರ ಹೆಣ್ಮಕ್ಳ ಗೌರವದಿಂದ ಈಗ ಹೇಳತ್ತಾರ ಅಷ್ಟ. ಮುಂದಿನ ದಿನಮಾನೊಳಗೆ ಅಬಕಾರಿ ಇಲಾಖೆ ಏನಾರ ಕ್ರಮ ಕೈಗೊಳ್ಳದೆ ಇದ್ರ ಈ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಈ ಮನಿಗಳ ಕೂತಂತ ಅಕ್ಕ ತಂಗಿಯರು ತಾಯಿಯಂದ್ರು ಎಲ್ಲರೂ ಬೀದಿಗೆ ಇಳಿದ್ರಪ್ಪ ಅಂತಂದ್ರ ನೀವು ಅಧಿಕಾರಿಗಳು ಹೊರಗೆ ಅಡ್ಡಾಡುವಂತ ಪರಿಸ್ಥಿತಿ ಕೆಡತೈತಿ ಅಂತ ಹೇಳ್ತಾ ನಾನು ನನ್ನ 2 ಮಾತನ್ನು ಮುಗಿಸ್ತೇನೆ.